ಸಂಡೂರು ಪುರಸಭೆಯಿಂದ ಪ್ರಕಟಣೆ. ಮಾನ್ಯ ಘನ ಸರ್ಕಾರವು 2026-27ನೇ ಸಾಲಿನ ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ ಸರ್ಕಾರವು 5% ತೆರಿಗೆ ವಿನಾಯಿತಿಯನ್ನು ಘೋಷಿಸಿರುತ್ತದೆ. ಮೇ 1ರಿಂದ ಮೇ 31ರವರೆಗೆ ಯಾವುದೇ ರೀತಿಯ ದಂಡವನ್ನು ಕಟ್ಟದೆ ತಾವು ತೆರಿಗೆ ಪಾವತಿಯನ್ನ ಮಾಡಬಹುದಾಗಿರುತ್ತದೆ. ಮತ್ತು ಜೂನ್ 1ರಿಂದ ತಾವು ತೆರಿಗೆ ಪಾವತಿಯಲ್ಲಿ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಪ್ರತಿ ತಿಂಗಳು 2% ನಂತೆ ದಂಡವನ್ನ ಪಾವತಿಸಿ ತಮ್ಮ ಆಸ್ತಿ ತೆರಿಗೆ ಮತ್ತು ನೀರಿನ ತೆರಿಗೆ ಹಾಗೂ SWM ತೆರಿಗೆಗಳನ್ನ ಪಾವತಿಸಬೇಕಾಗಿರ್ತದೆ. ಆದ್ದರಿಂದ ಘನ ಸರ್ಕಾರ ಏನು 5% ತೆರಿಗೆ ವಿನಾಯಿತಿಯನ್ನ ಒದಗಿಸಿದೆ, ಇದನ್ನ ಸದುಪಯೋಗ ಪಡಿಸಿಕೊಂಡು ನಿಗದಿತ ಅವಧಿಯಲ್ಲಿ ಸಂಡೂರು ಪುರಸಭೆಯ ಎಲ್ಲಾ ನಾಗರಿಕರು ಆಸ್ತಿ ತೆರಿಗೆ ಮತ್ತು ಉಳಿದ ಎಲ್ಲಾ ತೆರಿಗೆಗಳನ್ನು ಪಾವತಿಸುವ ಮೂಲಕ ಸಂಡೂರು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈಗೂಡಿಸಿ ಪಟ್ಟಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿಯನ್ನ ಮಾಡ್ಕೊಳ್ತೇನೆ. ಅದೇ ರೀತಿ ಪ್ರಸ್ತುತ ಈಗ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋದ್ರಿಂದ ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಲಕ್ಷ್ಯತೆಯನ್ನು ವಹಿಸದೆ ಕಡ್ಡಾಯವಾಗಿ RO ಘಟಕಗಳಿಂದನೇ ನೀರನ್ನ ಬಳಕೆಗಾಗಿ, ಕುಡಿಯುವ ನೀರಿನ ಬಳಕೆಗಾಗಿ ಉಪಯೋಗಿಸತಕ್ಕದ್ದು. ಹಾಗೂ ತಾವೇನಾದ್ರೂ ಟ್ಯಾಪ್ ವಾಟರ್ ಕುಡಿತಿದ್ದೀರಾ ಅಂತಂದ್ರೆ ಅದನ್ನ ಕುದಿಸಿ ಆರಿಸಿ ತದನಂತರದಲ್ಲಿ ಅದನ್ನ ಕುಡಿಯುವ ನೀರಿಗೆ ಉಪಯೋಗಕ್ಕಾಗಿ ಬಳಸತಕ್ಕಂಥದ್ದು. ಮತ್ತು ಬೇಸಿಗೆಯಲ್ಲಿ ಈ ವರ್ಷ 40ಕ್ಕಿಂತ ಹೆಚ್ಚು ಡಿಗ್ರಿ ತಾಪಮಾನ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಅನಗತ್ಯವಾಗಿ 10ರಿಂದ 4 ಗಂಟೆವರೆಗೂ ಸೂರ್ಯನ ಶಾಖಕ್ಕೆ ನೇರವಾಗಿ ಒಡ್ಡದೆ ಆ ಸಂದರ್ಭದಲ್ಲಿ ಎಲ್ಲೂ ಹೆಚ್ಚು ಹೊರಗಡೆ ತೆರಳದೆ ಸಾಧ್ಯವಾದಷ್ಟು ಮನೆಯಲ್ಲೇ ವಿಶ್ರಮಿಸಿದ್ರೆ ಅನುಕೂಲ ಆಗ್ತದೆ. ಹಾಗೂ ಹೆಚ್ಚು ನೀರು ಮತ್ತು ಪಾನೀಯಗಳನ್ನ ಸೇವಿಸೋದ್ರಿಂದ ಡಿಹೈಡ್ರೇಷನ್ ಅನ್ನ ತಡೆಗಟ್ಟಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಅನುಕೂಲ ಆಗ್ತದೆ. ಆದ್ರಿಂದ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಎಲ್ಲರೂ ಪಾಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಮತ್ತು ಪಟ್ಟಣದಲ್ಲಿ ಕುಡಿಯುವ ನೀರನ್ನು ಮತ್ತು ಸ್ವಚ್ಛತೆಯನ್ನ ಎಲ್ಲಗಳನ್ನು ಉತ್ತಮ ರೀತಿಯಲ್ಲಿ ಒದಗಿಸ್ಲಿಕ್ಕೆ ಈ ಹಿಂದೆ ತಾವುಗಳು ಏನು ಬಾಕಿ ಉಳಿಸ್ಕೊಂಡಿರ್ತಕ್ಕಂತಹ ಆಸ್ತಿ ತೆರಿಗೆ ಆಯ್ತು, ನೀರಿನ ತೆರಿಗೆ ಆಯ್ತು, ಸ್ವಚ್ಛತೆಗೆ ಸಂಬಂಧಿಸಿದ ತೆರಿಗೆಗಳನ್ನು ಕೂಡ ಇವುಗಳನ್ನ ಪಾವತಿಸಿ ನಮ್ಮ ಪುರಸಭೆಯಿಂದ ಎಲ್ಲಾ ಉತ್ತಮ ಸೇವೆಗಳನ್ನ ಒದಗಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸಂಡೂರು ಪುರಸಭೆಯಿಂದ ಪ್ರಕಟಣೆ. ಮಾನ್ಯ ಘನ ಸರ್ಕಾರವು 2026-27ನೇ ಸಾಲಿನ ತೆರಿಗೆ ಪಾವತಿಗೆ ಸಂಬಂಧಪಟ್ಟಂತೆ ಸರ್ಕಾರವು 5% ತೆರಿಗೆ ವಿನಾಯಿತಿಯನ್ನ ಘೋಷಿಸಿರ್ತದೆ. ಮೇ 1ರಿಂದ ಮೇ 31ರವರೆಗೆ ಯಾವುದೇ ರೀತಿಯ ದಂಡವನ್ನು ಕಟ್ಟದೆ ತಾವು ತೆರಿಗೆ ಪಾವತಿಯನ್ನ ಮಾಡಬಹುದಾಗಿರ್ತದೆ. ಮತ್ತು ಜೂನ್ 1ರಿಂದ ತಾವು ತೆರಿಗೆ ಪಾವತಿಯಲ್ಲಿ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಪ್ರತಿ ತಿಂಗಳು 2% ನಂತೆ ದಂಡವನ್ನ ಪಾವತಿಸಿ ತಮ್ಮ ಆಸ್ತಿ ತೆರಿಗೆ ಮತ್ತು ನೀರಿನ ತೆರಿಗೆ ಹಾಗೂ SWM ತೆರಿಗೆಗಳನ್ನ ಪಾವತಿಸಬೇಕಾಗಿರ್ತದೆ. ಆದ್ದರಿಂದ ಘನ ಸರ್ಕಾರ ಏನು 5% ತೆರಿಗೆ ವಿನಾಯಿತಿಯನ್ನ ಒದಗಿಸಿದೆ, ಇದನ್ನ ಸದುಪಯೋಗ ಪಡಿಸಿಕೊಂಡು ನಿಗದಿತ ಅವಧಿಯಲ್ಲಿ ಸಂಡೂರು ಪುರಸಭೆಯ ಎಲ್ಲಾ ನಾಗರಿಕರು ಆಸ್ತಿ ತೆರಿಗೆ ಮತ್ತು ಉಳಿದ ಎಲ್ಲಾ ತೆರಿಗೆಗಳನ್ನು ಪಾವತಿಸುವ ಮೂಲಕ ಸಂಡೂರು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈಗೂಡಿಸಿ ಪಟ್ಟಣವನ್ನ ಅಭಿವೃದ್ಧಿಪಡಿಸಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಮನವಿಯನ್ನ ಮಾಡ್ಕೊಳ್ತೇನೆ. ಅದೇ ರೀತಿ ಪ್ರಸ್ತುತ ಈಗ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭ ಆಗಿರೋದ್ರಿಂದ ಕುಡಿಯುವ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಲಕ್ಷ್ಯತೆಯನ್ನು ವಹಿಸದೆ ಕಡ್ಡಾಯವಾಗಿ RO ಘಟಕಗಳಿಂದನೇ ನೀರನ್ನ ಕುಡಿಯುವ ನೀರಿನ ಬಳಕೆಗಾಗಿ ಉಪಯೋಗಿಸತಕ್ಕದ್ದು. ಹಾಗೂ ತಾವೇನಾದ್ರೂ ಟ್ಯಾಪ್ ವಾಟರ್ ಕುಡಿತಿದ್ದೀರಾ ಅಂತಂದ್ರೆ ಅದನ್ನ ಕುದಿಸಿ ಆರಿಸಿ ತದನಂತರದಲ್ಲಿ ಅದನ್ನ ಕುಡಿಯುವ ನೀರಿಗೆ ಉಪಯೋಗಕ್ಕಾಗಿ ಬಳಸತಕ್ಕಂಥದ್ದು. ಮತ್ತು ಬೇಸಿಗೆಯಲ್ಲಿ ಈ ವರ್ಷ 40ಕ್ಕಿಂತ ಹೆಚ್ಚು ಡಿಗ್ರಿ ತಾಪಮಾನ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಅನಗತ್ಯವಾಗಿ 10ರಿಂದ 4 ಗಂಟೆವರೆಗೂ ಸೂರ್ಯನ ಶಾಖಕ್ಕೆ ನೇರವಾಗಿ ಒಡ್ಡದೆ
ಆ ಆ ಸಂದರ್ಭದಲ್ಲಿ ಎಲ್ಲೂ ಹೆಚ್ಚು ಹೊರಗಡೆ ತೆರಳದೆ ಸಾಧ್ಯವಾದಷ್ಟು ಮನೆಯಲ್ಲೇ ವಿಶ್ರಮಿಸಿದ್ರೆ ಅನುಕೂಲ ಆಗ್ತದೆ. ಹಾಗೂ ಹೆಚ್ಚು ಹೆಚ್ಚು ನೀರು ಮತ್ತು ಪಾನೀಯಗಳನ್ನ ಸೇವಿಸೋದ್ರಿಂದ ಡಿಹೈಡ್ರೇಷನ್ ಅನ್ನ ತಡೆಗಟ್ಟಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಅನುಕೂಲ ಆಗ್ತದೆ. ಆದ್ರಿಂದ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರ್ತಕ್ಕಂತಹ ಮಾರ್ಗಸೂಚಿಗಳನ್ನು ಕೂಡ ಕಡ್ಡಾಯವಾಗಿ ಎಲ್ಲರೂ ಪಾಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ಮತ್ತು ಪಟ್ಟಣದಲ್ಲಿ ಕುಡಿಯುವ ನೀರನ್ನು ಮತ್ತು ಸ್ವಚ್ಛತೆಯನ್ನ ಎಲ್ಲವುಗಳನ್ನು ಉತ್ತಮ ರೀತಿಯಲ್ಲಿ ಒದಗಿಸ್ಲಿಕ್ಕೆ ಈ ಹಿಂದೆ ತಾವುಗಳು ಏನು ಬಾಕಿ ಉಳಿಸ್ಕೊಂಡಿರ್ತಕ್ಕಂತಹ ಆಸ್ತಿ ತೆರಿಗೆ ಆಯ್ತು, ನೀರಿನ ತೆರಿಗೆ ಆಯ್ತು, ಸ್ವಚ್ಛತೆಗೆ ಸಂಬಂಧಿಸಿದ ತೆರಿಗೆಗಳನ್ನು ಕೂಡ ಇವುಗಳನ್ನ ಪಾವತಿಸಿ ನಮ್ಮ ಪುರಸಭೆಯಿಂದ ಎಲ್ಲಾ ಉತ್ತಮ ಸೇವೆಗಳನ್ನ ಒದಗಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರಿಗೂ ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.